ಗುಡ್ ಮಾರ್ನಿಂಗ್ ವೀಕ್ಷಕರೇ. ನೋಡಿ, ಇದು ನಮ್ಮನೆ ಪಾಟಲ್ಲಿ ಬೆಳೆದಿರ್ತಕ್ಕಂಥ ರೋಸು ಹೂವು. ಇದು ಚಿಕ್ಕ ರೋಸು ಹೂವಿನ ಗಿಡ. ಇದು ಕಣಗಿಲೆ ಗಿಡ. ಇದು ಅಷ್ಟೇ ಕಣಗಿಲೆ. ನಾವು ಚಿಕ್ಕನ್ನಲ್ಲಿ ಈ ಕಣಗಿಲೆ ಗಿಡಗಳೆಲ್ಲ ಇರಲಿಲ್ಲ. ಆವಾಗ ದೇವ ಕಣಗಿಲೆ ಅಂತ ಒಂದಿತ್ತು. ಅದು ಬೆಳ್ಳಗಿರ್ತಿತ್ತು, ಮಧ್ಯದಲ್ಲಿ ಯೆಲ್ಲೋ ಕಲರ್ ಇರ್ತಿತ್ತು. ನಾವು ಆರತಿಗಳು ಎಲ್ಲ ಮಾಡಬೇಕಾದ್ರೆ ಅದನ್ನು ಬಳಸ್ಕೊಳ್ತಾ ಇದ್ವಿ. ಇತ್ತೀಚೆಗೆ ಈ ಗಿಡಗಳು ತುಂಬ ಆಗಿಬಿಟ್ಟಿದೆ. ರೋಡ್ ಸೈಡಲ್ಲಿ ಎಲ್ಲಿ ನೋಡಿದ್ರು ಈ ಗಿಡಗಳು ಬೆಳ್ಕೊಂಡಿದ್ದಾವೆ. ಇದು ಔಷಧಿಯುಕ್ತ ಅಂತ ಹೇಳ್ತಾರೆ, ಆದರೆ ಏನೇನಕ್ಕೆ ಬಳಕೆ ಮಾಡ್ತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಹೇಳೋದಕ್ಕೆ. ಆದರೂ ಔಷಧಿಯುಕ್ತ ಅಂತ ಹೇಳ್ತಾರೆ. ಕೂದಲು ಬೆಳೆಯೋಕ್ಕೆ ಸಹಕಾರಿ ಅಂತಾರೆ. ಈ ಎಲೆಗಳನ್ನ ಅರೆದ್ಬಿಟ್ಟು ರಸ ತೆಗೆದು ಅದನ್ನು ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಕೊಂಡ್ರೆ ಬಿಳಿ ಕೂದಲು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಕೇಳಿದ್ದೀನಿ. ಹಾಗಾಗಿಬಿಟ್ಟು ಕನ್ಫರ್ಮಾಗಿ ಗೊತ್ತಿಲ್ಲ, ಆದರೆ ನೋಡೋದಕ್ಕೆ ಮಾತ್ರ ತುಂಬ ಚಂದವಾಗಿರುತ್ತೆ. ನೋಡಿ, ನಾವು ಚಿಕ್ಕಂದಿನ ಕಥೆಗಳನ್ನ ಹೇಳಬೇಕು ಅಂತಂತಂದರೆ, ನಾವು ಚಿಕ್ಕಂದಲ್ಲಿ ತುಂಬ ಬುಕ್ಸ್ನ ಓದ್ತಾಯಿದ್ವಿ. ಎಷ್ಟು ಬುಕ್ಸ್ ಓದ್ತಾಯಿದ್ವಿ ಅಂತಂತಂದರೆ, ಎಲ್ಲಾದರೂ ಮಯೂರ, ಪ್ರಜಾಮತ, ಸುಧಾ ಬುಕ್ಸು, ಆಮೇಲೆ ಕಾಮಿಕ್ಸ್ ಬುಕ್ಸುಗಳು, ಬಾಲಮಂಗಳ, ಬಾಲಮಿತ್ರ, ಚಂದಮಾಮ, ಬೊಂಬೆ ಮನೆ, ಈ ಥರ ತುಂಬ ಬುಕ್ಸು ಬರ್ತಿತ್ತು. ಈಗ ಎಲ್ಲ ಬುಕ್ಸೆಲ್ಲ ಬರ್ತಿಲ್ಲ. ನಾನು ತುಂಬ ಕಡೆ ಹೋಗಿ ಅವಿನ್ಯೂ ರೋಡಲ್ಲೆಲ್ಲ ತುಂಬ ಕಡೆ ವಿಚಾರಿಸಿದೆ. ಹಳೆ ಬುಕ್ಸ್ ಏನಾದ್ರು ಸಿಗುತ್ತಾ ಅಂತ ಹುಡುಕಾಡಿದೆ, ಎಲ್ಲೂ ಸಿಗ್ತಿಲ್ಲ. ಬರೀ ಇಂಗ್ಲೀಷ್ ಬುಕ್ಸು. ಎಷ್ಟು ಜನ ಇಂಗ್ಲೀಷ್ ಬುಕ್ಸು ಓದೋಕ್ಕೆ ಸಾಧ್ಯ? ನಮ್ಮಂಥ ಗೃಹಿಣಿಯರು, ವಯಸ್ಸಾಗಿರ್ತಕ್ಕಂಥವ್ರು ಹಳೆ ಕಾಲದ ಬುಕ್ಸ್ನೆಲ್ಲ ನೋಡಿ ರೀಕಾಲ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಮನಸ್ಸಿಗೆ ಅಂತೇಳ್ಬಿಟ್ಟು. ಅದರಲ್ಲಿ ಬರ್ತಕ್ಕಂಥ ಚಿತ್ರಗಳು, ಚಂದಮಾಮ ಬುಕ್ಕಲ್ಲಿ, ಬಾಲಮಿತ್ರ ಮತ್ತು ಬೊಂಬೆ ಮನೆಯಲ್ಲಿ ಬರ್ತಕ್ಕಂಥ ಚಿತ್ರಗಳು, ಬಂದಿರ್ತಕ್ಕಂಥ ಚಿತ್ರಗಳು ಈಗ ನೋಡಲಿಕ್ಕೂ ಸಿಕ್ಕೋದಿಲ್ಲ. ಈಗ ಎಲ್ಲ ಮಾಡ್ರನ್ ಆ ಥರ. ಆಮೇಲೆ ಚಿನ್ಕುರುಳಿ ಅಂತ ಪೇಪರಲ್ಲಿ ಬರೋದು, ಬಂದಿದ್ದ ತಕ್ಷಣ ಅದನ್ನು ಓದ್ತಾಯಿದ್ವಿ. ಹಾಗೆ ಮಯೂರ ಬುಕ್ಕಲ್ಲಿ ಡಾಬು, ಪುಟ್ಟಿ ಅಂತೆಲ್ಲ ಬರೋದು, ಪ್ಯಾಂಟಮ್ ಅಂತೆಲ್ಲನೂ ತುಂಬ ಚೆನ್ನಾಗಿರ್ತಿತ್ತು ಓದೋದಕ್ಕೆ. ನಾವು ಅದರಲ್ಲಿ ಮಕ್ಕಳು, ಯಾಕೆಂದರೆ ನಮಗೆ ಬೇರೆ ಥರ ಟಿ ವಿ ಆಗಲಿ ಮೊಬೈಲ್ ಆಗಲಿ ಇರಲಿಲ್ಲ. ಹಾಗಾಗಿಬಿಟ್ಟು ನಾವು ಬುಕ್ಸ್ ಓದೋದಕ್ಕೆ ಮೊರೆ ಹೋಗ್ತಿದ್ವಿ. ಅದೇ ನಮಗೆ ಚೆನ್ನಾಗಿ ಅನ್ನಿಸ್ತಿತ್ತು, ಹಾಗೂ ಅದೇ ನಮಗೆ ಒಂಥರ ಖುಷಿ ಕೊಡ್ತಾಯಿತ್ತು. ಈಗ ಮಕ್ಕಳಿಗೆ ಚಿಕ್ಕನ್ನಿಂದ ಮೊಬೈಲ್ ಅಭ್ಯಾಸ. ಮಕ್ಕಳಿಗೆ ಮೊಬೈಲ್ ಕೊಟ್ರೇ ಊಟ ಮಾಡೋದು. ಮತ್ತು ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಏನು ಮಾಡ್ತಾರೆ ಅಂತಂತಂದರೆ, ಮೊಬೈಲ್ ಹುಡುಕ್ತಾರೆ. ಅಮ್ಮ ಎಲ್ಲಿಟ್ಟಿದ್ದಾಳೆ ಮೊಬೈಲು, ಎತ್ಕೊಳ್ಳೋಣ, ಬೇಗ ಯೂಟ್ಯೂಬ್ನ ಒಂದು 4-5 ಚಿತ್ರಗಳನ್ನ ನೋಡಿಬಿಡೋಣ, ಈ ಥರ ಆಗ್ಬಿಟ್ಟಿದ್ದಾರೆ ಮಕ್ಕಳೆಲ್ಲ. ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ ಮಕ್ಕಳಿಗೆ ಬುಕ್ಸ್ ಓದೋದನ್ನು ಕಲಿಸಿ. ಈಗಲೂ ಎಲ್ಲಾದರೂ ಸಿಗಬಹುದು, ಹುಡುಕಿ ನೀವು ಕಲಿಸಿ. ಅದರಲ್ಲಿ ಬರ್ತಕ್ಕಂಥ ಚಿಕ್ಕ ಕಥೆಗಳನ್ನ ಮಕ್ಕಳನ್ನ ಓದಿಬಿಟ್ಟು ಹೇಳಿ. ನೀವು ಅದಕ್ಕೆ ಅಡಿಕ್ಟ್ ಮಾಡಿ, ಬುಕ್ಸ್ಗೆ ಅಡಿಕ್ಟ್ ಮಾಡಿ ದಯವಿಟ್ಟು. ಬಾಯ್ ವೀಕ್ಷಕರೇ.